ಕಳಸ ತಾಲೂಕಿನ ಕುಗ್ರಾಮಗಳು ಕೆಲವೊಂದು ಕಡೆ ನಾವೀಗ ಕುದುರೆಮುಖ ಮತ್ತು ಕೊಟ್ಟಿಗೆಹಾರ, ಬಾಳೆಹೊಳೆ, ಬಾಳೆಹೊನ್ನೂರು ಇಂಥ ರಸ್ತೆಗಳಲ್ಲಿ ಒಂದಷ್ಟು ಇಲಾಖೆಗಳ ನಿರ್ಲಕ್ಷ್ಯವನ್ನು ನಾವು ನೋಡ್ತಿದ್ದೀವಿ. ಬಹುಶಃ ನಾವು 3 ವರ್ಷಗಳಿಂದ ವಿದ್ಯುತ್ ತಂತಿ ಮೇಲೆ ಫಾರೆಸ್ಟ್ನವ್ರದ್ದು ಮರಗಳಿದ್ದಾವೆ, ಅದನ್ನು ತೆರವು ಮಾಡಬೇಕು ಅಂತೇಳಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೂ ಮತ್ತು ಮೆಸ್ಕಾಂ ಅಧಿಕಾರಿಗಳಿಗೂ ಗಮನಕ್ಕೆ ತಂದಿದ್ದೀವಿ. 3 ವರ್ಷಗಳಿಂದ ನಾವು ಫಾಲೋಅಪ್ ಮಾಡ್ತಿದ್ದೀವಿ. ಬಟ್ ಇಷ್ಟರವರೆಗೂ ಅದನ್ನು ರಿಪೇರಿ ಮಾಡೋದು ತೆರವು ಮಾಡುವಂಥ ಕೆಲಸನ ಮಾಡಿಲ್ಲ. ಅದ್ರ ಜೊತೆಯಲ್ಲಿ ಈ ಮಳೆಗಾಲದಲ್ಲಿ ಈಗ ರಸ್ತೆಗಳು ಒಂದಷ್ಟು ಹಾನಿ ಆಗ್ತಿದೆ. ಏನು ಸಾರ್ವಜನಿಕ ಸ್ವತ್ತು ಅಂತೇಳಿ ದೊಡ್ಡದಾಗಿ ಮಾತಾಡುವಂಥ ಅಧಿಕಾರಿಗಳು ಇವತ್ತು ರಸ್ತೆ ಬದಿಯಲ್ಲಿ ನೀರು ಹೋಗೋದು ಬಿಟ್ಟು ರಸ್ತೆಯಲ್ಲಿ ಹೋಗ್ತಾ ಇದೆ. ಅದು ಬಾಳೆಹೊನ್ನೂರು, ಕೊಟ್ಟಿಗೆಹಾರ ಟು ಕಳಸ, ಮಂಗಳೂರು, ಕುದುರೆಮುಖ ಈ ರಸ್ತೆಗಳು ಫುಲ್ಲು ಒಂದು ಕಡೆನೂ ಕೂಡ ಸ್ವಚ್ಛವಾದ ರೀತಿಯಲ್ಲಿ ಸಮರ್ಪಕವಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ. ಇನ್ನೊಂದು ಕಡೆ ಮೊನ್ನೆ ತಾನೇ ನಾವು ನೋಡಿದ್ವಿ, ಒಂದಷ್ಟು ಆಕ್ಸಿಡೆಂಟ್ಗಳು, ಒಂದಷ್ಟು ಅಪಘಾತಗಳು ಆಗ್ತಾ ಇದ್ದಾವೆ. ಬಟ್ ಇವಕ್ಕೆಲ್ಲ ಕಾರಣ ಈ ರಸ್ತೆ ಪ್ರಾಧಿಕಾರ ಮತ್ತು ಮೆಸ್ಕಾಂ ಅಧಿಕಾರಿಗಳು, ಕೆಲವೊಂದು ಇಲಾಖೆಗಳು ಇದರಲ್ಲಿ ಏನು ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಇಲ್ಲಿ ಸರ್ವೇ ಸಾಮಾನ್ಯವಾಗಿ ಎಲ್ಲ ವಿಚಾರದಲ್ಲೂ ಕೂಡ ನಿರ್ಲಕ್ಷ್ಯ ವಹಿಸಲಾಗ್ತಿದೆ. ನಾವು ಒಂದು 3 ವರ್ಷಗಳಿಂದ ಅರಣ್ಯಾಧಿಕಾರಿಗಳಿಗೆ ಮನವಿ ಕೊಟ್ಟು ಮುಖತಃ ಭೇಟಿಯಾಗಿ ನಾವೇನಾದರೂ ಅಹವಾಲನ್ನು ಕೊಟ್ಟರೆ ಇವತ್ತಿನವರೆಗೂ ಅದನ್ನು ಸಮರ್ಪಕವಾಗಿ ಜಾರಿ ಮಾಡೋದಕ್ಕೆ ಆಗಿಲ್ಲ. ಕೆಲವೊಂದು ಸಮಸ್ಯೆಗಳಲ್ಲ, ಸಾವಿರಾರು ಸಮಸ್ಯೆಗಳು ಈ ಪ್ರದೇಶದಲ್ಲಿದ್ದಾವೆ. ಬಹುಶಃ ಕಳಸ ತಾಲೂಕು ಅಂತೇಳಿ ಘೋಷಣೆ ಆದಮೇಲೆ ಈ ಕಳಸ ತಾಲೂಕಿಗೆ ಸಮರ್ಪಕವಾದಂಥ ಕೆಲಸ ಕಾರ್ಯಗಳು ಆಗಬೇಕು. ಇಲಾಖೆಗಳು ನಿರ್ಲಕ್ಷ್ಯದಿಂದ ಇವೆಲ್ಲ ಅನಾಹುತಗಳಾಗ್ತಾ ಇದ್ದಾವೆ. ಬಟ್ ಇಲ್ಲಿ ಏನಂತ ಹೇಳಿದ್ರೆ, ಇವತ್ತು ವಿದ್ಯುತ್ ತಂತಿ ಮೇಲೆ ಮರಗಳನ್ನು ನೀವು ನೋಡ್ತಾ ಇದ್ದೀರಿ. ಒಂದಷ್ಟು ಮರಗಳು ಹಾದು ಹೋಗಿರುವಂಥದ್ದು, ಮರದ ಅಡಿಯಲ್ಲಿ ತಂತಿ ಹೋಗಿರುವಂಥದ್ದು. ಇವತ್ತು ಏನಾದರೂ ಅಪಘಾತ ಆದಮೇಲೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ತೇವೆ. ಇದನ್ನು ನಾನು ಲಿಖಿತವಾಗಿ ಬರೆದುಕೊಟ್ಟು ನಾವು ಗ್ರಾಮಸ್ಥರು ಕೂಡ ಅದನ್ನು ಒತ್ತಾಯ ಮಾಡಿದ್ವಿ. ಮೆಸ್ಕಾಂ ಅಧಿಕಾರಿಗಳಿಗೂ ಒತ್ತಾಯ ಮಾಡಿದ್ದೀವಿ, ಅರಣ್ಯಾಧಿಕಾರಿಗಳಿಗೂ ಕೂಡ ಒತ್ತಾಯ ಮಾಡಿದ್ದೀವಿ. ಇದನ್ನು ನಿರ್ಲಕ್ಷ್ಯ ಮಾಡದೆ ಸರ್ಕಾರದ ಸಹಭಾಗಿತ್ವದಲ್ಲಿರುವಂಥ ಎಲ್ಲ ಅಧಿಕಾರಿ ವಲಯ ಮತ್ತು ಇಲಾಖೆಗಳು ಇದು ಸಮರ್ಪಕವಾದ ಕೆಲಸವನ್ನು ಮಾಡಬೇಕು. ಜನರಿಗೆ ಆಗುವಂಥ ನಷ್ಟವನ್ನು ತಪ್ಪಿಸಬೇಕು ಅಂತೇಳಿ ನಾವು ಮೊನ್ನೆ ಕೂಡ ಮೆಸ್ಕಾಂ ಅಧಿಕಾರಿಗಳು ಬಂದು ಸಾರ್ವಜನಿಕ ಕುಂದುಕೊರತೆ ಸಭೆ ಮಾಡಿದರು. ಅವತ್ತು ಕೂಡ ಅಹವಾಲುಗಳನ್ನು ಹೇಳಿದ್ದೀವಿ. ಅದಕ್ಕಿಂತ ಮುಂಚೆ ನಾವು ಮೆಸ್ಕಾಂ ಅಧಿಕಾರಿಗಳ ಕಚೇರಿಗೆ ಒಂದು ಮುತ್ತಿಗೆಯನ್ನು ಹಾಕುವಂಥ ಕಾರ್ಯವನ್ನು ಮಾಡಿದ್ದೀವಿ. ಅವತ್ತೂ ಕೂಡ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಯಾವುದೂ ಕೂಡ ಸುಸೂತ್ರವಾಗಿ ನಡೀತಾ ಇಲ್ಲ. ಇವತ್ತು ನಾವು ಹೇಳಿದಾಗೆ ಸಾರ್ವಜನಿಕ ಸ್ವತ್ತು ಇವತ್ತು ಹಾಳಾಗ್ತದೆ ಅಂತೇಳಿ ಏನಾದರೂ ದೂರು ಕೊಟ್ಟರೆ ಬೇಜವಾಬ್ದಾರಿತನ ಯಾವುದು ನಮ್ಮ ರಸ್ತೆ ಪ್ರಾಧಿಕಾರ ಇಂಜಿನಿಯರ್ಗಳಿದ್ದಾರೆ, ಆ ಇಂಜಿನಿಯರ್ಗಳು ಒಂದು ಕ್ಷಣ ಬಂದು ನೋಡಬೇಕು ಇಲ್ಲಿ, ಅಥವಾ ಈ ಕಳಸ ಭಾಗಕ್ಕೆ ಇಂಜಿನಿಯರ್ ಅನ್ನೋರು ಇಲ್ಲವೇ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ರಸ್ತೆಗಳು ಹದಗೆಟ್ಟಿ ಹೋಗ್ತಾ ಇದೆ. ಒಂದು ಕಡೆ ರಸ್ತೆಗಳು ಕೊಳಚೆ ನೀರು ರಸ್ತೆ ಮೇಲೆ ಹೋಗ್ತಾ ಇದೆ, ಒಂದು ಕಡೆ ಏನು ಸೈಡಲ್ಲಿರುವಂಥ ದಬ್ಬಲಗಳು ಕಾಣೋದೇ ಇಲ್ಲ. ಆ ರೀತಿ ವಾಹನಗಳು ಪರದಾಡುವಂಥ ಪರಿಸ್ಥಿತಿ ಇವತ್ತು. ಒಂದು ಕಡೆ ಇವತ್ತು ನಾವು ಮಲೆನಾಡಿನ ಭಾಗದಲ್ಲಿ ನೋಡೋಕೆ ಹೋದರೆ ಒಂದಷ್ಟು ಟರ್ನ್ಗಳು ಜಾಸ್ತಿ ಇರೋದ್ರಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಬೇಕಾದ್ರೆ ಜೀವವನ್ನು ಕೈಯಲ್ಲಿ ಇಟ್ಕೊಂಡು ಹೋಗುವಂಥ ಪರಿಸ್ಥಿತಿ ಬೈಕ್ ಸವಾರರು. ಜೊತೆಯಲ್ಲಿ ನಾವು ಈಗ ಕೊಟ್ಟಿಗೆಹಾರ ರಸ್ತೆಯಲ್ಲಿ ಸರಣಿ ಅಪಘಾತಗಳು ಅಂತೇಳಿ ನಾವು ಗಂಗನಕುಡಿಗೆ ಒಂದು ಭಾಗದಲ್ಲಿ, ಕಲ್ಮಕ್ಕಿ ಭಾಗದಲ್ಲಿ ಸರಣಿ ಅಪಘಾತಗಳು ಬರುವಂಥ ವೆಹಿಕಲ್ಗಳು ಇವತ್ತು ತಡೆಗೋಡೆ ಇಲ್ಲದೆ ಒಂದಷ್ಟು ಪ್ರಪಾತಕ್ಕೆ ಬೀಳುವಂಥ ಪರಿಸ್ಥಿತಿ ನಾವು ಕಣ್ಣಾರೆ ನೋಡಿದ್ದೀವಿ. ಪ್ರಪಾತಕ್ಕೆ ಬಿದ್ದು ಅಪಘಾತಕ್ಕೀಡಾದ ವೆಹಿಕಲ್ಗಳು ಸುಮಾರು ಆಗಿದೆ ಇಲ್ಲಿ. ಯಾಕೆ ಈ ರೀತಿ ನಿರ್ಲಕ್ಷ್ಯ ವಹಿಸ್ತಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ನಾವು ಸಾರ್ವಜನಿಕರು ಒಂದು ಮನವಿಯನ್ನು ಕೊಟ್ಟರೆ ಅದಕ್ಕೆ ಪ್ರತಿಸ್ಪಂದನೆ ಕೊಡದಂಥ ಅಧಿಕಾರಿಗಳು, ಇಲಾಖೆಗಳು ಯಾಕೆ ಇರಬೇಕು ಈ ಜಿಲ್ಲೆಯಲ್ಲಿ ಅಂತ ಹೇಳಿ ಪ್ರಶ್ನೆ ಇದೆ. ನಾವು ಮುಂದಿನ ದಿನಗಳಲ್ಲಿ ನಾಗರಿಕರು ಎಚ್ಚೆತ್ತುಕೊಂಡು ಇದೇ ರೀತಿ ಮುಂದುವರೆದರೆ ನಾವೀಗ ಸಂಬಂಧಪಟ್ಟ ಇಲಾಖೆಗೆ ಇಲ್ಲಿ ತಡೆಗೋಡೆ ಮಾಡಬೇಕು, ಕ್ರಾಸ್ ಬ್ಯಾರಿಯರ್ ಮಾಡಬೇಕು ಅಂತ ಹೇಳಿದಾಗ ನಮ್ಮ ಈ ಭಾಗದ ಇಂಜಿನಿಯರ್ ಅವರು ಜಿಲ್ಲಾ ಪಂಚಾಯತಿಯಿಂದ ಕೊಟೇಶನ್ ಬೇಕು, ಅದು ಬೇಕು, ಇದು ಬೇಕು ಅಂತೇಳಿ ಸಬೂಬು ಹೇಳ್ತಿದ್ದಾರೆ. ಬಟ್ ನಮಗೆ ಈ ರೀತಿ ಅಪಘಾತಗಳಾದಾಗ ಅವರು ಇರಲ್ಲ, ಅಧಿಕಾರಿಗಳು ಯಾರು ಇರಲ್ಲ. ಈ ರೀತಿಯ ಒಂದು ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರೆದರೆ ನಾವು ಸಾರ್ವಜನಿಕರು ಎಚ್ಚೆತ್ತುಕೊಂಡು ರಸ್ತೆ ತಡೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಜೊತೆಲಿ ಅರಣ್ಯಾಧಿಕಾರಿಗಳಿಗೆ ನಾವೇನು ಈಗ
ಮನವಿಯನ್ನು ಕೊಟ್ಟಿದ್ದೀವಿ. ನೀವು ವಿದ್ಯುತ್ ತಂತಿ ಮೇಲೆ ಮರಗಳು ಇದ್ದಾವೆ, ನಿಮ್ಮ ಅಕೇಶಿಯ ಮರಗಳು ಇದ್ದಾವೆ, ಅದನ್ನು ತೆರವು ಮಾಡಬೇಕು ಅಂತೇಳಿ ಸುಮಾರು 3 ವರ್ಷದಿಂದ ಹೇಳ್ಕೊಂಡು ಬಂದಿದ್ದೀವಿ. ಅದನ್ನು ಮಾಡದೇ ಇದ್ದರೆ ಸಾರ್ವಜನಿಕರೇ ಇದನ್ನು ತೆರವು ಮಾಡುವಂಥ ಕೆಲಸವನ್ನು ಖಂಡಿತ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಅದರ ಜೊತೆಯಲ್ಲಿ ಪ್ರತಿಭಟನೆಯನ್ನು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.